ಇವತ್ತೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ. ಆ ಎಕ್ಸೈಟ್ಮೆಂಟ್ ಇರಬೇಕಾದ್ರೇ ಹಂಚ್ಕೊಂಡ್ರೆ ಚೆನ್ನಾಗಿರತ್ತೆ. ಇನ್ನು ಮನೆಗೆ ಹೋಗೋ ತನಕನೂ ಪೇಷನ್ಸ್ ಇಲ್ಲ, ಅಷ್ಟು ಖುಷಿಯಾಗಿಬಿಟ್ಟಿದ್ದೀನಿ. ಸೊ ಹಾಗೆ ಕಾರಲ್ಲಿ ಮನೆಗೆ ಹೋಗ್ತಾ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇವತ್ತು ನಂದು ಪಾಸ್ಪೋರ್ಟ್ ರಿನ್ಯೂವಲ್ ಇತ್ತು. ಅದು ಎಷ್ಟು ಸುಸೂತ್ರವಾಗಿ ಆಯಿತು ಅಂದರೆ ಅದಕ್ಕೆ ಏನೇನು ಆಸ್ಪೆಕ್ಟ್ಸ್ ಕಾರಣ ಆಯಿತು ಅಂತ ನಾನು ಒಂದು ಸ್ವಲ್ಪ ಮಾತಾಡ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಜೊತೆ. ಒಂದು ಫಸ್ಟ್ ನಮ್ಮ ಕಡೆಯಿಂದ ಆಗೋವಂಥ ಪ್ರಿಪ್ರೇಷನ್, ಅದಕ್ಕೆ ಮೇನ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ AL ಕಿಶನ್. ಇವರು ಪೂರ್ತಿ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಫೈಲಲ್ಲಿ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದು. ನನಗೆ ಅವ್ರು ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ಸು ಅಷ್ಟೇ. 3 ಬಂಚಸ್ ಇದೆ. ಒಂದು ಅವ್ರಿಗೆ ಕೊಡೋದಕ್ಕೆ, ಇನ್ನೊಂದು ಅಕಸ್ಮಾತ್ ಅವ್ರೇನಾದರೂ ಕೇಳಿದ್ರೆ ಅಡಿಷ್ನಲ್ ಡಾಕ್ಯುಮೆಂಟ್ಸು, ಮೂರನೇದು ಒರಿಜಿನಲ್ ಪೇಪರ್ಸು, ಅದು ವೆರಿಫಿಕೇಷನ್ನಿಗೆ ಕೇಳಿದ್ರೆ. ಸೊ ಇದಿಷ್ಟೇ ಅವ್ರು ನನಗೆ ಹೇಳಿದ್ದು. ನಾನು ಬರೀ ಫೈಲ್ ಇಟ್ಕೊಂಡು ಹೋಗಿದ್ದಷ್ಟೇನೆ. ಮಿಕ್ಕಿದ್ದೆಲ್ಲ ರೆಡಿ ಮಾಡಿ ಜೆರಾಕ್ಸ್ ಮಾಡಿ ಸೈನ್ ಕೂಡ ಹಾಕಿಸಿ ಸೊ ಕೊಟ್ಟಿದ್ರು. ಸೊ ಥ್ಯಾಂಕ್ಸ್ ಟು ಹಿಮ್ ಫಸ್ಟ್. ಸೆಕೆಂಡು, ಅಲ್ಲಿ ನಾವು ಪಾಸ್ಪೋರ್ಟ್ ಆಫೀಸ್ಗೆ ಹೋದಾಗ ಅಲ್ಲಿ ಪ್ರೊಫೆಷ್ನಲ್ಸ್, ಚಿಕ್ಕ ಹುಡುಗಿರು, ಅದು ಚೆನ್ನಾಗಿರಲ್ಲ ಚಿಕ್ಕ ಹುಡುಗಿರು ಅಂದರೆ, ಯಾಕೆಂದರೆ ದೇ ಆರ್ ಆಲ್ ವೆರಿ ಸ್ಮಾರ್ಟ್ ಆ್ಯಂಡ್ ಪ್ರೊಫೆಷ್ನಲ್ಸ್. ನೋಡೋಕ್ಕೂ ಬ್ಯೂಟಿಫುಲ್ ಯಂಗ್ ಗರ್ಲ್ಸ್. ತುಂಬ ಪ್ಲೆಸೆಂಟ್ ಆಗಿತ್ತು ಅಲ್ಲಿ. ಫಸ್ಟು ಕ್ಯೂನಲ್ಲಿ ನಿಂತಾಗ ಅದು ಒಂದು ಥ್ಯಾಂಕ್ಸ್ ಏನು ಗೊತ್ತಾ, ಸೀನಿಯರ್ ಸಿಟಿಸನ್ಶಿಪ್ಗೆ 61 ವರ್ಷ ಆಗಿದ್ದಕ್ಕೆ ನಂಗೆ ಬೇಜಾರೇ ಆಗಲಿಲ್ಲ ಇವತ್ತು. ಯಾಕೆಂದರೆ ಅಷ್ಟು ಸುಸೂತ್ರವಾಗಿ ನನ್ನ ಕೆಲಸ ಆಗೋಯ್ತು. ಅಲ್ಲಿ ಹೋದ ತಕ್ಷಣನೇ ಒಂದು ಹೈಲೈಟ್ ಇವತ್ತಿಂದು ಅಂದರೆ ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಇನ್ಸ್ಟ್ರಕ್ಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಪೇಪರ್ಸ್ ಎಲ್ಲ ನೋಡ್ಕೊಂಬಿಟ್ಟು ಅವರು ಒಂದು ನಂಬರ್ ಹಾಕ್ಬಿಟ್ಟು ಮ್ಯಾನ್ಯುಯಲ್ ಎಂಟ್ರಿಗೆ ಹೋಗಿ, ಅಷ್ಟೇ ಇನ್ಸ್ಟ್ರಕ್ಷನ್ನು. ಆ ಮ್ಯಾನ್ಯುಯಲ್ ಎಂಟ್ರಿಗೆ ಮಾಡಿಸ್ಕೊಂಬರಕ್ಕೆ ಆ ಕೌಂಟ್ರಿಗೆ ಹೋದರೆ ಅವರೇನೋ ಎಂಟ್ರಿ ಮಾಡ್ಕೊಂಬಿಟ್ಟು ನೀವು ಎಲ್ಲಿಂದ ಬಂದರೋ ಅದೇ ಕೌಂಟ್ರಿಗೆ ಹೋಗಿ, ಅಷ್ಟೇ ಇನ್ಸ್ಟ್ರಕ್ಷನ್ನು. ಆಮೇಲೆ ಆ ಹುಡುಗಿ ಅಲ್ಲೆಲ್ಲ ಎಂಟ್ರಿ ಮಾಡ್ಕೊಂಡಾದಮೇಲೆ, ಆಫೀಸರ್ ಅನ್ನಬೇಕು ಅನಿಸುತ್ತೆ ನಾನು, ಹುಡುಗಿ ಅನ್ನಬಾರ್ದು, ಅವರು ಈ ಥರ ಒಳಗಡೆ ಹೋಗಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಈ ಕೌಂಟರ್ನ ನಿಮ್ಮದು 178 ನಂಬರ್ ಇದು ಬಂದ ತಕ್ಷಣ ಆ ಕೌಂಟರ್ಗೆ ಹೋಗಿ ಅಂತ. ಅಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು, ಒಳಗಡೆ ಹೋದ್ಮೇಲೆ ಆ ಪ್ರೊಫೆಷ್ನಲ್ ಇಟ್ಕೊಂಡಂತಹ ಟೇಬಲ್, ಪೇಪರ್ ಫ್ರೀ ಟೇಬಲ್, ಒಂದು ಚೂರು ಕಾಗದ ಇಲ್ಲ, ಒಂದು ಚೀಟ್ ಆಫ್ ಪೇಪರ್ ಇಲ್ಲ ಅವ್ರ ಟೇಬಲ್ ಮೇಲೆ, ಬರೀ ಒಂದು ಸ್ಟೇಪ್ಲರು, ಒಂದು ಪೆನ್ ಅಷ್ಟೇನೆ. ಆ ಮೇಡಮ್ಮು ಅಷ್ಟೇನೆ, 4 ಬೆರಳಿಡಿ, ಈಗ 2 ತಂಬಿಡಿ, ಈ ಕ್ಯಾಮ್ರಾ ನೋಡಿ, ಇಷ್ಟೇ ಇನ್ಸ್ಟ್ರಕ್ಷನ್ಸು. ಅವ್ರು ಹೆಂಗೆ ನಮ್ಮ ಕಿವಿ ಒಂದು ಚೆನ್ನಾಗಿ ಕೇಳಿಸ್ಬಿಟ್ರೆ ಅನ್ನೋ ಪಜೀತಿನೇ ಇರಲ್ಲ. ಅವ್ರ ಕಡೆ ಗಮನ ಕೊಟ್ಟು ಕೇಳ್ತಾ ಇದ್ರೆ, ಅದು ಅಲ್ಲದೆ ನಮಗೆ ಫಸ್ಟ್ ಟೈಮ್ ಇರುತ್ತಾ, ಅವ್ರನ್ನೇ ನೋಡ್ತಾ ಇರ್ತೀವಿ, ಅವ್ರು ಹೇಳೋದನ್ನೇ ಕೇಳಿಸ್ಕೊಳ್ತಾ ಇರೋಳು, ಒಬೀಡಿಯನ್ ಸ್ಟೂಡೆಂಟ್ಸ್ ಥರ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಅವ್ರಿಗೂ ಒಂಥರ ಏನೋ ಖುಷಿ, ಏನು ಇವ್ರು ಇಷ್ಟೊಂದು ಸೀರಿಯಸ್ಸಾಗಿ ನನ್ನೇ ನೋಡ್ತಿದ್ದಾರಲ್ಲ ಅಂತ. ಸರಿ, ಆಮೇಲೆ ಅದು ಮಾಡಿಕೊಂಡು ಮೇನ್ ಇಷ್ಟ ಆಗಿದ್ದು ಅವರು ಇಟ್ಕೊಂಡಂತಹ ಟೇಬಲ್, ನೀಟ್ ಅಂದರೆ ನೀಟು. ನಮ್ಮ ಪೇಪರ್ ಬಿಟ್ವೇನೋ, ನಾನು ಅಲ್ಲಿಟ್ನೇನೋ ಪಜೀತಿನೇ ಇಲ್ಲ. ಅವ್ರ ಟೇಬಲ್ ಮೇಲೆ ಏನೂ ಇರಲ್ಲ. ಅವ್ರ ಪೇಪರ್ ನಾವು ತರೋ ಹಂಗಿರಲ್ಲ, ನಮ್ಮ ಪೇಪರ್ ಅಲ್ಲಿ ಬಿಟ್ಟು ಬರೋಂಗಿರಲ್ಲ. ಎಲ್ಲ ಅದ್ರ ಮೇಲೆ ಏನಿರುತ್ತೋ ನಮ್ಮದೇ ಆಸ್ತಿ, ಎಲ್ಲ ಬಾಚ್ಕೊಂಡು ಬರೋದು ಅಷ್ಟೇನೆ. ಸೊ ಅಲ್ಲಿಂದ ಬಂದ ತಕ್ಷಣ ಇನ್ನೊಂದು ಕಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಇನ್ನೊಂದು ಕೌಂಟ್ರಲ್ಲಿ ಆ ನಂಬರ್ಗೆ ಹೋಗಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ ಕೌಂಟರ್ ನಂಬರ್, ಎಲ್ಲಿಂದ ಎಲ್ಲಿ ತನಕ ಇಲ್ಲಿ ಹೋಗಬೇಕು, ಯಾವ ನಂಬರಿಂದ ಯಾವ ನಂಬರ್ ತನಕ ಇಲ್ಲಿ ಹೋಗಬೇಕು, ಸೆಲ್ಫ್ ಎಕ್ಸ್ಪ್ಲನೇಟ್ರಿ, ಯಾರನ್ನೂ ಕೇಳೋ ಬಾಬತ್ತೇ ಇಲ್ಲ. ಹಂಗೆ ಬೇಕು ಅಂದರೂ ಕೂಡ ಅಲ್ಲಿ ಹೆಲ್ಪ್ ಮಾಡೋಕ್ಕೆ ನಿಂತಿರ್ತಾರೆ ಎಲ್ಲರೂ. ಅಲ್ಲಿ ಹೋದ ತಕ್ಷಣ ಅವರು ಎಲ್ಲ ನೋಡಿಬಿಟ್ಟು 2 ವೀಕ್ಸಲ್ಲಿ ನಿಮ್ಮ ಪಾಸ್ಪೋರ್ಟ್ ಬರುತ್ತೆ ಅಷ್ಟೇ ಅವರ ಇನ್ಸ್ಟ್ರಕ್ಷನ್. ಅಂದರೆ ನಮ್ಮ ಕಡೆಯಿಂದನೂ ನಾವು ಡಾಕ್ಯುಮೆಂಟ್ಸ್ ಎಷ್ಟು ನೀಟಾಗಿ ಇಟ್ಕೊಂಡಿರಬೇಕು. ಆಮೇಲೆ ಸ್ವಲ್ಪ ಆರ್ಗನೈಸ್ಡ್ ಆಗಿ ಎಲ್ಲಾದರೂ ಹೋಗಬೇಕು ಅಂದರೆ ಆರ್ಗನೈಸ್ಡ್ ಆಗಿ ಅದನ್ನೆಲ್ಲ ಸೆಟ್ ಮಾಡ್ಕೊಂಡು ಹೋದರೆ ಅಲ್ಲಿ ನಮ್ಮ ಜೊತೆ ಕೆಲಸ ಮಾಡೋವಂಥವ್ರು ಅವ್ರಿಗೂ ಖುಷಿ ಆಗತ್ತೆ, ನಮ್ಮ ಕೆಲಸನೂ ಬೇಗ ಆಗತ್ತೆ, ಅವ್ರಿಗೂ ಇರಿಟೇಷನ್ ತಪ್ಪತ್ತೆ. ಯಾಕೆಂದರೆ
ಅವರು ಎಷ್ಟೊಂದು ಜನನ ಹ್ಯಾಂಡಲ್ ಮಾಡ್ತಾ ಇರಬೇಕಲ್ವಾ. ನಮ್ಮ ಕಡೆಯಿಂದನೂ ಸ್ವಲ್ಪ ಕೋಆಪ್ರೇಷನ್ ಇದ್ದರೆ ಅವ್ರಿಗೂ ಖುಷಿ ಆಗುತ್ತೆ ಅನ್ಸುತ್ತೆ. ಐ ಥಿಂಕ್ ದೇ ಆಲ್ಸೋ ಫೆಲ್ಟ್ ಹ್ಯಾಪಿ ಇಂಟ್ರ್ಯಾಕ್ಟಿಂಗ್ ವಿತ್ ಮೀ. ಐ ತೋ ಫೆಲ್ಟ್ ವೆರಿ ವೆರಿ ಹ್ಯಾಪಿ, ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ತುಂಬ ಇಷ್ಟ ಆಯಿತು ನನಗೆ ಇವತ್ತು. ಅದಕ್ಕೆ ಅಷ್ಟು ಎಕ್ಸೈಟ್ಮೆಂಟಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು ಅಂತ ಅನ್ನಿಸ್ತು, ಹಂಚ್ಕೊಂಡೆ. ಥ್ಯಾಂಕ್ ಯು.